ಯೇಸು ಕ್ರಿಸ್ತನು ಆತನು ರಾಜರುಗಳ ರಾಜನಾಗಿದ್ದಾನೆ. ಬೈಬಲ್ ಅಲ್ಲಿ ಗಮನಿಸಿದಾಗ ಯೋಸೇಫನು ಮರಿಯಳಲ್ಲ, ನನ್ನ ಮಗ ಅರಸನು ಅಂತ ಕರೆದಿದ್ದು. ಬೈಬಲ್ ಹೇಳ್ತದೆ ಅಲ್ಲಿ ಪ್ರವಾದನೆಯ ಪುಸ್ತಕಗಳನ್ನು ಓದುವಂತ ಜೋಯಿಷರು, ಅದರರ್ಥ ಲೋಕ ರಕ್ಷಕನೊಬ್ಬನು ಹುಟ್ಟುತ್ತಾನೆ, ಒಬ್ಬ ಅರಸನು ಹುಟ್ಟುತ್ತಾನೆ, ಹೆರೋದ ಅರಸನು ಜನಿಸುತ್ತಾನೆ, ಆತನನ್ನು ಸೂಚಿಸುವ ಒಂದು ನಕ್ಷತ್ರ ಉದಯಿಸುತ್ತದೆ ಎಂದು ಈಗ ಪ್ರವಾದನೆಯ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಂತ ಪುಸ್ತಕದ ಕಾಲಗಳನ್ನ ಎದುರು ನೋಡ್ತಿರುವಂತ ವ್ಯಕ್ತಿಗಳು, ಹೈಗೋ ನಕ್ಷತ್ರವು ಮೂಡಿ ಬಂದಾಗ ಅವರಿಗೆ ಗೊತ್ತಾಯಿತು ಪ್ರವಾದನೆಯ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಂತ ಒಬ್ಬ ಅರಸನು ಜನಿಸಿದ್ದಾನೆ ಎಂಬುದಾಗಿ. ಯೋಸೇಫನಾಗಲಿ ಮರಿಯಳಾಗಲಿ ನನ್ನ ಮಗ ಅರಸನು ಅಂತ ತಮಟೆಯನ್ನ ಎಲ್ಲೂ ಅವರು ಹೊಡಿಲಿಲ್ಲ. ಆದರೆ ಬೈಬಲ್ ಅಲ್ಲಿ ಗಮನಿಸ್ತೇವೆ, ಈಗ ಜೋಯಿಷರಿಂದ ಯೇಸು ಸ್ವಾಮಿ ಯಾರು ಎಂದು ಕಂಡು ಅರಿಯದೇ ಇರುವಂತ ಜೋಯಿಷರಿಂದ ಪ್ರವಾದನೆಯ ಪುಸ್ತಕಗಳಿಂದಲೂ ಯೇಸು ಅರಸನೆಂದು ಚಿತ್ರೀಕರಿಸುವಂತ ನಕ್ಷತ್ರದಿಂದಲೂ ಗುರುತು ಹಿಡಿದು ಅವರು ಹೇಳಿದಂತ ಒಂದೇ ಒಂದು ಕಾರ್ಯ, ಯಹೂದ್ಯರ ಅರಸನಾಗಿ ಒಬ್ಬ ಅರಸನು ಆತನು ಜನಿಸಿದವನಾಗಿದ್ದಾನೆ. ಹಾಗಾದ್ರೆ ಯೇಸು ಸ್ವಾಮಿಯ ಜನನ ಎನ್ನುವುದು ಯಾವ ರೀತಿ ಇತ್ತು ಗೊತ್ತಾ? ಯೇಸು ಸ್ವಾಮಿಯ ಜನನ ಎನ್ನುವುದು ಆತನು ಅರಸನಾಗಿ ಜನಿಸಿದನು. ಯೇಸು ಸ್ವಾಮಿ ಬಾಲಕನಾಗಿ ಜನಿಸಲಿಲ್ಲ. ಯೇಸು ಸ್ವಾಮಿ ಆತನು ಜನಿಸಿದಾಗಲೇ ಅರಸನಾಗಿ ಆತನು ಜನಿಸಿದನು. ಸತ್ಯವೇದ ಗ್ರಂಥದಲ್ಲಿ ನಾವು ಯೆಶಾಯನ ಬರೆದಂತ ಪ್ರವಾದಿ ಗ್ರಂಥದ ಕಡೆ ನಾವು ಬಂದಾಗ ಯೇಸು ಸ್ವಾಮಿಯ ಜನನದ ಕುರಿತಾಗಿ ಪ್ರವಾದಿಗಳು ತಾವು ಏನೆಂದು ಹೇಳಿದ್ದಾರೆ ಎಂಬುದಾಗಿ ನಾವು ಗಮನಿಸಿದಾಗ ಬೈಬಲ್ ಅಲ್ಲಿ ನಾವು ಓದ್ತೇವೆ. ಬೈಬಲ್ ಅಲ್ಲಿ ನಾವು ಹಲ್ಲೆಲೂಯಾ ಯೆಶಾಯನ ಬರೆದ ಪ್ರವಾದಿ ಗ್ರಂಥ 9ನೇ ಅಧ್ಯಾಯದ 7ನೇ ವಚನವನ್ನು ನೋಡೋಣ. ಯೆಶಾಯ 9:7. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಬೈಬಲ್ ಹೇಳ್ತದೆ ಆ ಮಗುವಿನ ಮೇಲೆ ಏನಿರುತ್ತದೆ ಅಂದ್ರೆ ಆಡಳಿತವು ಆತನ ಬಾಹುವ ಮೇಲೆ ಇರುವುದು. ಆತನಿಗೆ ಒಂದು ಹೆಸರಿದೆ, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂದು ಅವನ ಹೆಸರಾಗಿರುತ್ತದೆ. ಬೈಬಲ್ ಅಲ್ಲಿ ಗಮನಿಸ್ತೇವೆ, ಯೇಸು ಸ್ವಾಮಿ ಜನಿಸಿದಾಗ ಯೇಸು ಸ್ವಾಮಿಗೆ ಜನಿಸೋದಕ್ಕಿಂತ ಮುಂಚಿತವಾಗಿ ಈಗ ಪ್ರವಾದಿಗಳು ಒಂದು ಮಗುವನ್ನ ಕಾಣ್ತಾ ಇದ್ದಾರೆ. ಆ ಮಗು ಯಾರು? ಆತನು ಮಿಥ್ಯಾನ್ಯರ ನುಗವನ್ನ ದೇವ ಜನರ ಮೇಲೆ, ದೇವ ಮಕ್ಕಳ ಮೇಲೆ, ಅಥವಾ ಈ ಲೋಕದ ಮೇಲೆ, ಮನುಷ್ಯನ ಮೇಲೆ ಸೈತಾನನಿಟ್ಟಂತ ನುಗವನ್ನ ಮುರಿಯತಕ್ಕಂತ ಒಬ್ಬ ರಕ್ಷಕನು ತಾನು ಹುಟ್ಟುತ್ತಾನೆ. ದುಷ್ಟನ ನುಗವನ್ನ, ದುಷ್ಟನ ಕೋಲನ್ನು ಮುರಿಯುವಂತ ಒಬ್ಬ ಮಗು ಜನಿಸ್ಲಿಕ್ಕಾಗಿ ಹೋಗುತ್ತೆ. ಆ ಮಗು ನಮಗೆ ಹೇಗೆ ಸಿಗುತ್ತೆ ಗೊತ್ತಾ? ವರದ ಮಗನು. ಹಾಗಾದ್ರೆ ದೇವರ ಮಕ್ಕಳು ಗಮನಿಸಿ, ಯೇಸು ಸ್ವಾಮಿಯನ್ನ ನಾವು ಯಾರು ಪುಣ್ಯ ಕಾರ್ಯದಿಂದ ಪಡಿಲಿಲ್ಲ, ಯೇಸು ಸ್ವಾಮಿಯನ್ನ ನಾವೆಲ್ಲರೂ ದೇವರ ದಾನದಿಂದ ಪಡೆದವರಾಗಿದ್ದೇವೆ. ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ದೊರಕಿರುವುದೇ ಒಂದು ಶ್ರೇಷ್ಠವಾದ ಭಾಗ್ಯವಾಗಿರುವಂತದ್ದಾಗಿರುತ್ತೆ. ಬೈಬಲ್ ಹೇಳ್ತದೆ ವರದ ಮಗನು ನಮಗೆ ದೊರೆತನು. ಬೈಬಲ್ ಹೇಳ್ತದೆ ಆತನ ವಿಷಯವೇನು? ಬೈಬಲ್ ಹೇಳ್ತದೆ ಆಡಳಿತವು ಅಂದ್ರೆ ರೂಲಿಂಗ್ ಯಾರ ಮೇಲೆ ಇರುತ್ತೆ ಗೊತ್ತಾ? ಯೇಸುವಿನ ಬಾಹುವಿನ ಮೇಲೆ ಇರುತ್ತೆ. ಅದರ ಅರ್ಥ ಯಾರು ರೂಲ್ ಮಾಡೋದು ಗೊತ್ತಾ? ಅರಸನೇ ಆಡಳಿತ ಮಾಡುವಂಥದ್ದು. ಇವತ್ತು ನಾನು ಹೇಳ್ತೇನೆ, ಈ ಲೋಕದ ಆಡಳಿತ, ಮೇಳನ ಲೋಕದ ಆಡಳಿತ, ಪಾತಾಳದ ಆಡಳಿತ ಯಾವುದೇ ಸೈತಾನನ ಕೈಯಲ್ಲಿ ಇಲ್ಲ, ಅದು ನನ್ನ ಯೇಸುವಿನ ಕೈಯಲ್ಲಿ ಇರುವಂತದ್ದಾಗಿರುತ್ತೆ. ಇವತ್ತು ನಾನು ಹೇಳ್ತೇನೆ, ನನ್ನ ನಿನ್ನ ಜೀವನದ ಆಡಳಿತ, ಈ ಸಭೆಯ ಆಡಳಿತ, ನನ್ನ ನಿನ್ನ ಕುಟುಂಬದ ಆಡಳಿತ ಯಾವುದೇ ವಿಧ ಮನುಷ್ಯನ ಕೈಯಲ್ಲಾಗ್ಲಿ ಸೈತಾನನ ಕೈಯಲ್ಲಾಗ್ಲಿ ಇಲ್ಲ. ನನ್ನ ನಿನ್ನ ಆಡಳಿತ, ನಮ್ಮ ಕುಟುಂಬದ ಆಡಳಿತ ನಮ್ಮ ದೇವರ ಕೈಯಲ್ಲಿ ಇರುವಂತದ್ದಾಗಿರುತ್ತೆ. ಕಾರಣ ನನ್ನ ಯೇಸು ಸ್ವಾಮಿ ನನ್ನ ಕುಟುಂಬದ ಅರಸನಾಗಿದ್ದಾನೆ. ಕಾರಣ ಯೇಸು ನನ್ನ ಜೀವಿತದ ಅರಸನು, ಯೇಸು ನಿಮ್ಮ ಜೀವಿತದ ಅರಸನಾಗಿದ್ದಾನೆ. ಬೈಬಲ್ ಹೇಳುತ್ತದೆ ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು. ಆತನು ಅದ್ಭುತ ಸ್ವರೂಪನು. ನನ್ನ ಯೇಸು ಸ್ವಾಮಿ ಆತನು ರಾಜನು ಮಾತ್ರ ಅಲ್ಲ, ತನ್ನ ಮಕ್ಕಳಿಗಾಗಿ ಆತನು ಅದ್ಭುತ ಮಾಡೋನು. ಇವತ್ತಿನ ದಿವಸ ನಾನು ಕೂಗಿ ಹೇಳ್ತೇನೆ, ಯೇಸು ಸ್ವಾಮಿ ರಾಜನು ಎಂದು ಯಾರು ಅಂಗೀಕರಿಸುತ್ತಾರೋ, ನಾನು ಒಂದು ಕಾರ್ಯ ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಯೇಸು ಅದ್ಭುತ ಮಾಡದೇ ಇರೋದಿಲ್ಲ.